ಈಗ ನಾವು ಫಸ್ಟ್ ಸ್ಟೇಜ್ ಅನ್ನು ನಾಳೆ ನದಿಗೆ ನೀರು ಬಂದ ಕೂಡಲೇ ಜುಲೈದಲ್ಲಿ ಬರಲಿ ಜೂನ್ದಲ್ಲಿ ಬರಲಿ ಅದನ್ನು ಸಿದ್ದರಾಮಯ್ಯನವರು ಕರ್ಕೊಂಡು ಬಂದು ದೊಡ್ಡ ಕಾರ್ಯಕ್ರಮ ಮಾಡಿ ಪ್ರಾರಂಭ ಮಾಡ್ತೀವಿ. ಈ ಸಲ 2 ಮೋಟರ್ ಅನ್ನು ಪ್ರಾರಂಭ ಮಾಡಬೇಕು, ಸ್ವಲ್ಪ ನೀರು ಕೊಡಬೇಕು ಅಂತ ಮಾಡಿದ್ವಿ. ಬಟ್ ಇನ್ನೂ ಹೊಳೆಗೆ ನೀರು ಹರಿತಾ ಇದಾವೆ. ಅಷ್ಟು ಒಳಗೆ ನಾವು ಟ್ರಯಲ್ ತಗೋತೀವಿ. ನೀರು ಕೊಡ್ಲಿಕ್ಕೆ ಈ ವರ್ಷ ಆಗ್ಲಿಕ್ಕಿಲ್ಲ ಅನ್ನೋದು ನನ್ನ ಅನಿಸಿಕೆ. ಟ್ರಯಲ್ ಮಾಡ್ತೀವಿ. ಮುಂದಿನ ಸಲ ಜೂನ್ ಹಿಡಿದ ಈ ಬಸವೇಶ್ವರ ಯಾತ್ರೆ 4 ಮೋಟರ್ಗಳನ್ನು ಪ್ರಾರಂಭ ಮಾಡುವಂತ ಕೆಲಸಗಳನ್ನು ನಾವು ಮಾಡ್ತೀವಿ. ಅದು ಮಾಡದೇ ಹೋಗಿದ್ರೆ ಒಂದು ವರ್ಷ ನೋಡ್ತೀನಿ. ಮುಂದಿನ ಕಾಗವಾಡ ಶಾಸಕ ರಾಜು ಕಾಗೆ ಅವರ ಚುನಾವಣಾ ಪೂರ್ವ ಭಾಷಣ ವೈರಲ್. ಎಸ್, ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಅವರು ಮಾಡಿದ ಭಾಷಣ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಬಸವೇಶ್ವರ ಏತ ನೀರಾವರಿ ವಿಚಾರವಾಗಿ ಮಾತನಾಡಿದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನೀರಾವರಿ ವಿಚಾರವನ್ನ ಮುಂದಿಟ್ಟುಕೊಂಡು ಚುನಾವಣಾ ಪ್ರಚಾರ ಮಾಡಿದ ರಾಜಕೀಯ ನಾಯಕರ ಮಾತು ಹುಸಿ ಆಯ್ತಾ ಅನ್ನೋ ಚರ್ಚೆಗಳು ಎಲ್ಲೆಡೆ ಸದ್ದು ಮಾಡ್ತಾ ಇವೆ. ಕಳೆದ ಜುಲೈ ತಿಂಗಳಲ್ಲಿ ಕಾಲುವೆಗೆ ನೀರು ಬಿಡೋದಾಗಿ ಭರವಸೆ ನೀಡಿದ ಶಾಸಕ ರಾಜು ಕಾಗೆ ಅವರ ಹುಸಿ ನುಡಿಗೆ ನೆಟ್ಟಿಗರು ಟ್ರೋಲ್ ಮಾಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ವಾರ್ತಾ ವರದಿ ನ್ಯೂಸ್.